ಭಗವಂತ ಪೌಂಡ್ರಿಕನಿಗೆ, ಭಗವಂತ ಪೌಂಡ್ರಿಕನಿಗೆ. ಹೇ ಪೌಂಡ್ರಿಕ ಭಗವಂತ, ನೀವು ನಮ್ ಜೀವನನ ಆನಂದದಲ್ಲಿ ತುಂಬಿಸಿದ್ರಿ, ನಾವು ಧನ್ಯರಾದೆವು. ಹಾ ಭಗವಂತ, ನೀವು ನಮ್ಗೆ ಒಳ್ಳೆ ದಿನ ತೋರಿಸಿದ್ರಿ, ಯಾವುದೇ ಶ್ರಮ ಇಲ್ಲದೆ ಭೋಜನ ಕೊಟ್ರಿ, ಬಟ್ಟೆ ಕೊಟ್ರಿ. ಆದ್ರೆ ಭಗವಂತ, ಈಗ ನಮ್ಗೆಲ್ಲ ಏನ್ ಬೇಕಂದ್ರೆ ಅದರಿಂದ ಜೀವನಕ್ಕೆ ನಿಜವಾದ ಸುಖ ಸಿಗ್ಬೇಕು. ಖಂಡಿತವಾಗಿ ಪ್ರಿಯ ಭಕ್ತರೆ, ಇವತ್ತು ನಾನು ಈ ಜಗತ್ತಿನ ಎಲ್ಲಕ್ಕಿಂತ ವಾಸ್ತವಿಕ ವಸ್ತುವನ್ನ ಕೊಡ್ತೀನಿ, ಅದೇ ಮೃತ್ಯು. ನನ್ಗೆ ಗೊತ್ತಿದೆ ಗೋಮತಿ, ನೀನು ಯಾಕೆ ಕೂಗ್ತಿದ್ಯಾ ಅಂತ. ಯಾಕಂದ್ರೆ ಎಲ್ರು ಕೆಲಸ ಮಾಡೋದ್ ಬಿಟ್ಟಿದಾರಲ್ಲ. ಆದ್ರೆ ನಾನಿಲ್ವಾ, ನಾನ್ ನಿನ್ನ ಮೇಯಕ್ ಕರ್ಕೊಂಡು ಹೋಗ್ತೀನಿ, ನಾನ್ ನಿನ್ ಸೇವೆ ಮಾಡ್ತೀನಿ. ಗೊಲ್ಲ, ನೀನ್ ಎಲ್ಲಿದ್ಯಾ ಗೊಲ್ಲ? ನೀನ್ ಇಲ್ಲಿದ್ಯಾ? ನಾನ್ ನಿನ್ನನ್ನ ಎಲ್ಲೆಲ್ಲೋ ಹುಡುಕ್ತೆ ಗೊತ್ತಾ? ರಾಧಿ, ಏನ್ ವಿಷಯ? ಬೇಗ ಹೇಳು, ನನ್ ದನ ಮೇಸಕ್ ಹೋಗ್ಬೇಕು. ನೀನು ದನನ ಆಮೇಲೆ ಕರ್ಕೊಂಡು ಹೋಗು. ಈಗ ನಾನು ಏನ್ ಹೇಳ್ತೀನೋ ಅದನ್ನ ಮಾಡು. ಯಾಕಂದ್ರೆ ನೀನ್ ನನಗೆ ಯಾವ ಸಮಸ್ಯೆಗೆ ಪರಿಹಾರ ಹುಡ್ಕೋಕ್ ಹೇಳಿದ್ದೋ ಅದನ್ನ ನೋಡ್ಕಾಯ್ತು. ಅಲ್ಲ, ನಾನು ಸಮಸ್ಯೆಯ ಪರಿಹಾರ ಹುಡ್ಕೋಕ್ ಯಾಕೆ ಹೇಳ್ತೀನಿ? ನೀನ್ ಏನಾದ್ರೂ ಹೇಳ್ದಾಗಲ್ಲ. ಅದು ಏನಂದ್ರೆ, ನಾನ್ ನಿನ್ಗೆ ಯಾವ ಸಮಸ್ಯೆಯ ಪರಿಹಾರ ಹುಡ್ಕಕ್ ಕೇಳಿದ್ದಿ? ಒಂದಂತೂ ಸಮಸ್ಯೆ ಇದೆ ಗಲ್ಲ, ಅದಂತೂ ಪೌಂಡ್ರಿಕನ ಸಮಸ್ಯೆ. ಮತ್ತ ಸಮಸ್ಯೆಗೆ ಪರಿಹಾರ ನಾನ್ ಕಂಡಿಡ್ದೆ. ಏನದಿಕ್ ಪರಿಹಾರ? ಏನಂದ್ರೆ, ನೀನು ವೃಂದಾವನ ವಾಸಿಗಳಿಗೆ ಹೇಳು, ನೀನೇ ಭಗವಂತ ವಿಷ್ಣುವಿನ ಪರಮಾವತಾರ. ಸಮಸ್ಯೆಗೆ ಪರಿಹಾರ ತಾನಾಗೆ ಸಿಕ್ಬಿಡ್ತೆ ಗಲ್ಲ. ಹೇ ಗೋವಿಂದ, ನನ್ ತಮ್ಮನ್ ಸಾವಿಗ ನನ್ನ ವಿಚಲಿತ ಮಾಡ್ಬಿಟ್ಟಿದೆ. ಈಗ ನನ್ ಧೈರ್ಯ ಮುರಿದು ಬೀಳ್ತಾ ಇದೆ ಭಗವಂತ, ಮುರಿದು ಬೀಳ್ತಾ ಇದೆ. ತಡ ಮಾಡಬೇಡ ಮಗು, ಬೇಗ ಮಾಡು, ಹೋಗು. ಇದನ್ನೇ ನಾನು ಬಯಸಿದ್ದು ಸುಧಾಮ. ಈಗ ನೋಡು, ನೀನು ನಾರಾಯಣನ ಸರ್ವಶ್ರೇಷ್ಠ ಭಕ್ತನಲ್ಲ, ಭಕ್ತನಾಗಿಯೂ ಉಳಿಯುವುದಿಲ್ಲ. ಶ್ರೀಮಾನ್, ನಾನ್ ನಿಮಗ್ ಕೈ ಮುಗಿದು ಬೇಡ್ಕೊತೀನಿ. ನನ್ನ ತಮ್ಮನ ಅಂತಿಮ ಸಂಸ್ಕಾರನ ನೀವೇ ಮಾಡ್ಕೊಡಿ. ಜನರ ಅಂತಿಮ ಸಂಸ್ಕಾರ ಮಾಡೋದು ನನ್ನ ಧರ್ಮನೇ, ಅದನ್ನ ನಾನು ಖಂಡಿತ ಮಾಡ್ತೀನಿ. ಆದ್ರೆ ಅದಕ್ಕೋಸ್ಕರ ನೀನ್ ದಕ್ಷಿಣೆ ಕೊಡಬೇಕು. ಆದ್ರೆ ಶ್ರೀಮಾನ್, ನನ್ನ ಕ್ಷಮಿಸ್ಬೇಕು ನೀವು. ಈಗ ನಿಮಗ್ ದಕ್ಷಿಣೆ ಅಂತ ಕೊಡೋಕೆ ನನ್ನ ಹತ್ರ ಏನೂ ಇಲ್ಲ. ಏ ಹುಡುಗ, ನಿನಗಷ್ಟು ಗೊತ್ತಿಲ್ವಾ? ನಾವು ದಕ್ಷಿಣೆ ತಗೊಳ್ಳದೆ ಯಾರ್ದು ಅಂತಿಮ ಸಂಸ್ಕಾರ ಮಾಡೋಲ್ಲ. ಆದ್ರೆ ಶ್ರೀಮಾನ್, ದಕ್ಷಿಣೆ ಕೊಡೋದ್ರ ಹೊರತಾಗಿ ಬೇರೆ ಯಾವ ಉಪಾಯನೂ ಇಲ್ವಾ? ಉಪಾಯ ಇದೆ, ಆದ್ರೆ ನೀನ್ ಕೊಡಕ್ಕಾಗೋಲ್ಲ. ನೀವು ಉಪಾಯನ ಹೇಳ್ಬೇಕಲ್ವಾ? ನಾನು ಅದನ್ನ ಖಂಡಿತ ಮಾಡ್ತೀನಿ. ನೀನು ನನಗೆ ಹಣ ಕೊಡಕ್ಕಾಗದೆ ಇದ್ರೆ ಹೋಗ್ಲಿ ಬಿಡು, ನನಗೋಸ್ಕರ ಊಟ ತಗೊಂಡ್ ಬಾ. ಆದ್ರೆ ನೆನಪಿಟ್ಕೋ, ನನಗೆ ಮಾಂಸದ ಊಟನೇ ಬೇಕು.
ನೀನೇನಾದ್ರೂ ನನಗೋಸ್ಕರ ಮಾಂಸದ ಊಟನೇ ತಂದುಬಿಟ್ರೆ ನಾನು ನಿನ್ನ ತಮ್ಮನ ಅಂತಿಮ ಸಂಸ್ಕಾರ ಖಂಡಿತ ಮಾಡ್ತೀನಿ. ಹೇಳೋ ಹುಡ್ಗ, ನೀನೀಗ ನಿನ್ನ ತಮ್ಮನ ಅಂತಿಮ ಸಂಸ್ಕಾರಕ್ಕೋಸ್ಕರ ಒಂದು ಮುಗ್ಧ ಪ್ರಾಣಿಯ ಹತ್ಯೆ ಮಾಡ್ತೀಯಾ? ಶ್ರೀಮಾನ್, ನಂಗೆ ಕ್ಷಮೆ ನೀಡಬೇಕು. ಆದ್ರೆ ನನ್ನ ಲಾಭಕ್ಕೋಸ್ಕರ ಯಾರ್ದು ಹತ್ಯೆ ಮಾಡಕ್ಕಾಗಲ್ಲ. ನಿಮಗೆ ಮಾಂಸನೇ ಬೇಕಾದ್ರೆ ನಾನು ಅದರ ವ್ಯವಸ್ಥೆ ಮಾಡ್ತೀನಿ. ನನ್ನ ಪ್ರಣಾಮ ಸ್ವೀಕಾರ ಮಾಡು ಭಕ್ತ ಸುಧಾಮ. ಇಂದು ನೀನು ಮತ್ತೆ ತೋರಿಸಿದೀಯೇ ನಿನ್ನ ಒಳಗೆ ಗೋವಿಂದನ ವಾಸವಿದೆ. ಈ ಜಗತ್ತಿನ ಸರ್ವಶ್ರೇಷ್ಠ ಭಕ್ತ ನೀನು. ನಾನು ನಿನ್ನ ಭಕ್ತಿಯಿಂದ ಪ್ರಸನ್ನನಾದೆ. ಇದರರ್ಥ ಏನು? ಇದೆಲ್ಲ ನಿನ್ನ ಪರೀಕ್ಷೆಯಷ್ಟೇ ಸುಧಾಮ. ಭಾನು, ನಿನಗೆ ಶುಭವಾಗಲಿ ಗೋವಿಂದ ಭಕ್ತ ಸುಧಾಮ. ಭಾನು, ನಾನು ಭಗವಂತ ವಿಷ್ಣುವಿನ ಅವತಾರ. ರಾಧಿ, ನೀನಂತೂ ಇದೇನ್ ಹೇಳ್ತಿದ್ಯಾ? ನಾನ್ ಕೃಷ್ಣ ಅಷ್ಟೇ, ಅಮ್ಮನ್ ಕಂದ. ನಿನ್ಗೆ ಗೊಲ್ಲ. ನಾಟಕ ಆಡೋದ್ ಬೇಡ ಗೊಲ್ಲ, ಯಾಕಂದ್ರೆ ನನ್ಗೆ ನೀನೆಲ್ಲ ಸತ್ಯ ಗೊತ್ತಿದೆ. ರಾಧಿ, ನೀನ್ ಈ ಸಮಸ್ಯೆಗೆ ಪರಿಹಾರ ತಗೊಂಡ್ ಬಂದಿದ್ಯಾ, ಇಲ್ಲ ಅದನ್ನ ಇನ್ನೂ ಹೆಚ್ಚಕ್ಕ? ಗೊಲ್ಲ, ಇದರಲ್ಲಿ ಚಿಂತೆ ಮಾಡೋ ವಿಷಯ ಏನು? ನೋಡು, ಜನರು ಪೌಂಡ್ರಕನನ್ನ ದೇವ್ರು ಅಂತ ಯಾಕೆ ಒಪ್ಕೊಂಡ್ರು ಅಂದ್ರೆ ರಾಕ್ಷಸರಿಂದ ಕಾಪಾಡ್ತೀನಿ ಅಂತ ವಚನ ಕೊಟ್ಟಿದ್ದಾನೆ. ಆದ್ರೆ ಅದು ಸತ್ಯ ಅಲ್ಲ. ರಾಕ್ಷಸರಿಂದ ಕಾಪಾಡೋಕೆ ಕೇವಲ ನಿನ್ ಕೈಲಾಗುತ್ತೆ. ಇದೇ ಮಾತನ್ನ ನೀನ್ ಎಲ್ಲರಿಗೂ ಹೇಳು. ಆಮೇಲೆ ನೋಡು, ಪೌಂಡ್ರಕ ಇಲ್ಲೆಲ್ಲೋ ಕಾಣಿಸೋದೇ ಇಲ್ಲ. ಸಿಕ್ತಲ್ವಾ ನಿನ್ ಸಮಸ್ಯೆಗೆ ಪರಿಹಾರ? ರಾಧಿ, ನೀನಂತೂ ಎಂತ ವಿಷಯ ಯೋಚಿಸ್ತಿರ್ತೀಯ? ಇಷ್ಟೊಂದು ದೊಡ್ಡ ಸಮಸ್ಯೆಗೆ ಪರಿಹಾರ ಇಷ್ಟೊಂದು ಸುಲಭ ಇರೋಕ್ ಹೇಗ್ ಸಾಧ್ಯ? ಗೊಲ್ಲ, ಮೊದ್ಲು ನೀನ್ ನನ್ಗೆ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಹುಡ್ಕೋಕ್ ಹೇಳ್ತೀಯ. ಮತ್ತೆ ನಾನ್ ಪರಿಹಾರ ಹುಡ್ಕೊಂಡ್ ಬಂದ್ರೆ ಅದ್ರಲ್ಲಿ ನೀನು ಅರ್ಥ ಮತ್ತೆ ಅನರ್ಥದ ಬಗ್ಗೆನೇ ಹೇಳ್ತೀಯ. ಕೊನೆಗೆ ಅದೇ ಪರಿಹಾರ ಸ್ವೀಕಾರ ಮಾಡ್ತೀಯ.
ಯಾವ್ದನ್ ಮೊದ್ಲಿಗೆ ಹೇಳಿದ್ನೋ ಅದನ್ನೇ. ಹೋಗು, ನಾನ್ ನಿನ್ ಜೊತೆ ಯಾವ ಮಾತಾಡೋದಿಲ್ಲ. ರಾಧಿ, ನಿನ್ಗೆ ನಿಜವಾಗ್ಲೂ ಅನ್ಸ್ತಾ ನಾನ್ ಭಗವಂತ ಅಂತ, ಮತ್ತೆ ನಾನ್ ವೃಂದವನವಾಸಿಗಳ ರಕ್ಷಣೆ ಮಾಡ್ಬೋದಂತ? ಗೊಲ್ಲ, ನಾನ್ ನಿನ್ ಜೊತೆ ಜಗಳ ಮಾಡ್ತೀನಿ ಹಂಗಂದ್ ಮಾತ್ರಕ್ಕೆ ನಿನ್ ಮೇಲೆ ವಿಶ್ವಾಸ ಇಲ್ಲ ಅಂತಲ್ವಲ್ಲ? ಮತ್ತೆ ನನ್ಗಿದು ಗೊತ್ತಿದೆ, ನೀನು ವೃಂದಾವನವಾಸಿಗಳ ರಕ್ಷಣೆ ಮಾಡೋದಕ್ಕೆ ಅಂತ ಬಂದಿದ್ದು. ಮತ್ತೆ ಜನರ ರಕ್ಷಣೆಗೆ ಇದೊಂದೇ ಈಗ ಉಪಾಯ ಗೊಲ್ಲ? ಪ್ರಿಯ ಭಕ್ತರೇ, ಈ ಕ್ಷಣಿಕ ಸಾಂಸಾರಿಕ ಸುಖ ಭೋಗದಲ್ಲಿ ಯಾವ ಆನಂದವೂ ಇಲ್ಲ. ಈ ಜಗತ್ತಿನ ಅತ್ಯಂತ ದೊಡ್ಡ ಆನಂದವೇ ಮೋಕ್ಷ. ಮೋಕ್ಷವನ್ನು ಪಡೆಯುವುದೇ ಮನುಷ್ಯರ ಪರಮ ಉದ್ದೇಶ. ಆದರೆ ಮೋಕ್ಷವನ್ನ ಪಡೆಯೋದಕ್ಕೆ ನಾವು ಒಂದು ದಿನ ಈ ಮಣ್ಣಿನಲ್ಲಿ ಸೇರಿಕೊಳ್ಳುವಂತಹ ಈ ಕ್ಷಣಭಂಗೂರ ಶರೀರವನ್ನು ತ್ಯಜಿಸಬೇಕು. ಏಕೆಂದರೆ ಮೋಕ್ಷದ ಅಧಿಕಾರಿ ನಮ್ಮ ಶರೀರವಲ್ಲ, ಅದು ನಮ್ಮ ಆತ್ಮವಾಗಿದೆ. ಭಗವಂತ, ನಮಗೆ ತಿಳಿಲಿಲ್ಲ. ನಿಮ್ಮ ಕಣ್ಣೆದುರೇ ದೇವರಿದ್ದಾಗ ಏನನ್ನೂ ತಿಳಿಯುವ ಅವಶ್ಯಕತೆ ಇಲ್ಲ. ಒಂದು ವಿಷಯವನ್ನ ಹೇಳು, ನಿನಗೆ ಜೀವನದ ಪರಮಾನಂದ ಎಂದಿಗೂ ಪ್ರಾಪ್ತಿಯಾಗುವುದು ಬೇಡವೇ? ನಿನಗೆ ಜೀವನದ ಪರಮ ಸುಖ ಬೇಕಾಗಿಯೇ ಇಲ್ಲವೇ? ಹೌದು ಭಗವಂತ, ನಮಗ್ ಬೇಕು. ಭಗವಂತ, ಇದಕ್ಕಾಗಿ ನಾವ್ ಏನ್ ಮಾಡ್ಬೇಕು? ಭಕ್ತರೇ, ಈ ಮೋಕ್ಷ, ಈ ಪರಮಾನಂದ ನಿಮಗೆಲ್ಲರಿಗೂ ಸಿಗಬೇಕೆಂದರೆ ನೀವೆಲ್ಲರೂ ನನ್ನೊಂದಿಗೆ ಮಹಾಪ್ರಸ್ಥಾನ ಮಾಡಬೇಕು. ಬನ್ನಿ ನನ್ನ ಜೊತೆ, ನಾವೆಲ್ಲರೂ ಸೇರಿ ಮಹಾಪ್ರಸ್ಥಾನ ಮಾಡೋಣ. ಆದ್ರೆ ಭಗವಂತ, ಇಲ್ಲೇ ನಮ್ಗೆ ಎಲ್ಲ ಸುಖನೂ ಸಿಗ್ತಿದೆ. ಹಾ ಭಗವಂತ, ನಾವು ವೃಂದಾವನ ಬಿಟ್ಟು ಎಲ್ಲೂ ಹೋಗಲ್ಲ. ನೀವು ನಾನು ಹೇಳಿದ್ದನ್ನೇ ಮಾಡುತ್ತೀರಿ. ಇವತ್ತು ನೀವು ಹೋಗಲೇಬೇಕು. ಇವತ್ತು ನೀವು ನಿಮ್ಮ ಜೀವನದ ಅಂತಿಮ ಸತ್ಯ ಅಂದರೆ ಸಾವನ್ನ ನೋಡುತ್ತೀರಾ. ನಾನೇ ನಿಮ್ಮನ್ನು ನಿಮ್ಮ ಸಾವಿನ ಕಡೆ ಕರೆದುಕೊಂಡು ಹೋಗುತ್ತೀನಿ. ಯಾಕೆಷ್ಟು ಖಾಲಿ ಖಾಲಿ ಅನಿಸ್ತಿದೆ? ಎಲ್ರೂ ಎಲ್ಲೂ ಹೋಗಿದ್ದಾರೆ? ಹಾ ಕೃಷ್ಣ, ಇಲ್ಲೆಲ್ಲೂ ಯಾರು ಕಾಣಿಸ್ತಾನೆ ಇಲ್ವಲ್ಲ. ಮತ್ತಿವಾಗ ಪೌಂಡ್ರಿಕನ ಮಾಯೆ ಅಲ್ವಲ್ಲ? ಅಣ್ಣ, ಅತ್ತೆ, ಚಿಕ್ಕಪ್ಪ, ಅಕ್ಕ, ಯಾರಿದ್ದೀರಾ? ಚಿಕ್ಕಮ್ಮ, ಯಾರಿದ್ದೀರಾ? ಅತ್ತೆ, ಮಾವ, ಅಣ್ಣ, ಅಕ್ಕ. ಕೃಷ್ಣ, ಅಣ್ಣ, ನನ್ ಯಾರೋ ಕೂಡಾಕಿದ್ದಾರೆ. ಕೃಷ್ಣ, ಬೇಗ ಬಂದ್ ಬಾಗ್ಲ ತೆಗಿ. ಭೀಮಾ, 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 ನೀನ್ ಯಾಕೆ ಅಳ್ತಾ ಇದ್ಯಾ? ಅಣ್ಣ, ರಾಧೆ, ಬೇಗ ಬಾಗ್ಲ ತೆಗೀರಿ. ಭೀಮಾ, ತಡಿ, ನಾನು ಈಗ್ಲೇ ಬಾಗಿಲು ತೆಗಿತೀನಿ. ಅಣ್ಣ, ನನ್ನ ಇಲ್ಲಿಂದ ಬಿಡ್ಸಿ ಅಣ್ಣ. ಬಾರೋ ದಾಮ.
ಕೃಷ್ಣ, ನೀನ್ ಇವ್ರ ಜೊತೆ ಇರು. ನಾನು ಬೇರೆ ಮನೆಗಳಲ್ಲೆಲ್ಲ ನೋಡ್ತೀನಿ, ಅವ್ರ ಸ್ಥಿತಿ ಏನಾಗಿದ್ಯೋ. ಅಣ್ಣ. ಗೆಳೆಯರಿ, ಏನಾಯ್ತು? ನೀವೆಲ್ರೂ ಯಾಕೆ ಅಳ್ತಿದ್ದೀರಾ? ನಮ್ಗೆ ಅನ್ಯಾಯ ಆಗಿದೆ ಕೃಷ್ಣ. ನಮ್ಗೇನ್ ಯಾರು ಇಲ್ಲ. ನಮ್ಮ ಅಪ್ಪ ಅಮ್ಮ ನಮ್ಮನ್ ಬಿಟ್ಟು ಹೊರಟೋದ್ರು. ನಂಗೇನು ಅರ್ಥ ಆಗ್ತಿಲ್ಲ ಭೀಮಾ. ಇದೆಲ್ಲ ಆ ಪೌಂಡ್ರಿಕನ್ ಕೆಲ್ಸ. ನಮ್ಮಪ್ಪ ಅಮ್ಮನೇ ಹೋದ್ಮೇಲೆ ನಾವ್ ಹೇಗ್ ಬದುಕಿರೋದು ಕೃಷ್ಣ? ನಾವ್ ಅನಾಥರಾಗೋದಿಕ್ಕೆ ಬಿಡ್ಬೇಡ. ನಮ್ಮಪ್ಪ ಅಮ್ಮನ ನೀನೇ ಕಾಪಾಡ್ಬೇಕು. ಕೃಷ್ಣ, ಕೃಷ್ಣ, ಹಾ ಅಣ್ಣ. ಕೃಷ್ಣ, ನಾನ್ ಎಲ್ಲಾ ಮನೆಗಳಲ್ಲೂ ನೋಡ್ದೆ. ಅಲ್ಲಿ ಚಿಕ್ಕಪ್ಪ ಚಿಕ್ಕಮ್ಮ ಇರ್ಲಿಲ್ಲ. ದಾಮು ಚಿಕ್ಕಪ್ಪನೂ ಕಾಣಿಸ್ಲಿಲ್ಲ. ಅಪ್ಪ ಅಮ್ಮನೂ ಕೂಡನಾ? ವೃಂದಾವನದಲ್ಲಿ ಯಾವ ಹೆಂಗಸರು ಗಂಡಸರು ಕಾಣಿಸ್ತಿಲ್ಲ. ಅಣ್ಣ, ಅನ್ಸುತ್ತೆ ನಿರ್ಣಾಯಕ ಸಮಯ ಬಂದಿದೆ. ಭೀಮಾ, ಎಲ್ರು ಎಲ್ಲಿ ಹೋಗಿದ್ದಾರೆ? ಅವರೆಲ್ಲ ಯಾವ್ದೋ ಮೋಕ್ಷ ಮಹಾಪ್ರಸ್ಥಾನದ ಬಗ್ಗೆ ಮಾತಾಡ್ತಿದ್ರು. ನನಗಿಷ್ಟೇ ಕೇಳಿಸಿದ್ದು. ಮಹಾಪ್ರಸ್ಥಾನ? ಜೀವನದ ಅಂತಿಮ ಗತಿ ಅಂದ್ರೆ ಎಲ್ರೂ ತಮ್ಮ ಜೀವನನ ತ್ಯಜಿಸಕ್ ಹೋಗ್ತಿದ್ದಾರೆ. ಅಣ್ಣ, ನಾವು ಬೇಗ ಬೇಗ ಆ ಪೌಂಡ್ರಿಕನ ಹುಡುಕ್ಬೇಕು. ಇಲ್ದಿದ್ರೆ ಈ ಪೌಂಡ್ರಿಕ ವೃಂದಾವನವಾಸಿಗಳನ್ನ ಜಲಸಮಾಧಿ ಮಾಡ್ಬಿಡ್ತಾನೆ. ಬನ್ನಿ ಗೆಳೆಯರೇ. ನನ್ನ ಪ್ರಿಯ ಭಕ್ತರೇ, ವೃಂದಾವನವಾಸಿಗಳೇ, ಈ ಜಗತ್ತಿನಿಂದ ನಿಮ್ಮ ಮಹಾಪ್ರಸ್ಥಾನದ ನಿರ್ಣಾಯಕ ಘಳಿಗೆ ಬಂದಾಗಿದೆ. ಆದರೆ ನಿಮ್ಮ ಜೀವನ ಉದ್ಧಾರ ಮಾಡುವ ಮೊದಲು ನಾನು ನಿಮಗೆ ಜೀವನದ ಒಂದು ಸತ್ಯ ಹೇಳ ಬಯಸುತ್ತೀನಿ. ನಿಮ್ಮ ಅಮೃತವಾಣಿ ಕೇಳಿಸ್ಕೊಂಡು ನಾವು ಧನ್ಯರಾಗ್ತೀವಿ ಪ್ರಭು. ಭಕ್ತರೇ, ನಮ್ಮ ಶರೀರ ನಶ್ವರ, ಆತ್ಮ ಅಮರ. ನಾವು ಒಂದು ನಶ್ವರ ಶರೀರದಿಂದ ಇನ್ನೊಂದು ನಶ್ವರ ಶರೀರಕ್ಕೆ 84 ಲಕ್ಷ ಯೋನಿಯಲ್ಲಿ ನಮಗೆ ಮೋಕ್ಷ ಸಿಗುವವರೆಗೂ ನಾವು ಅಲೆಯುತ್ತಲೇ ಇರುತ್ತೇವೆ. ಅದರಲ್ಲೂ ಈ ಮೋಕ್ಷ ಪುಣ್ಯ ಆತ್ಮಗಳಿಗೆ ಮಾತ್ರ ಸಿಗುವುದು. ಆದರೆ ಇಂದು ನಾನು ಒಟ್ಟಿಗೆ ಎಲ್ಲ ವೃಂದಾವನ ವಾಸಿಗಳಿಗೂ ಮೋಕ್ಷ ಕೊಡಿಸೋಕೆ ಹೊರಟಿದ್ದೇನೆ. ಹೇ ಭಗವಂತ, ಆದ್ರೆ ಈಗ್ಲೂ ನಮ್ಗೆಲ್ಲ ಸಾವಿನಿಂದ ಭಯ ಆಗ್ತಿದೆ. ಇದು ನಿನ್ನ ಮೋಹ. ಈ ಅಧಮ ಶರೀರಕ್ಕೋಸ್ಕರ ಸ್ವಲ್ಪವೂ ಮೋಹ ಹೊಂದುವ ಅವಶ್ಯಕತೆ ಇಲ್ಲ. ಏಕೆಂದರೆ ಕ್ಷಿತಿಜಲ ಪಾವಕ ಗಗನ ಪರ್ವತ ಪಂಚತತ್ವದಿ ನಿರ್ಮಿತ ಶರೀರ. ಅಂದರೆ ಭೂಮಿ, ಆಕಾಶ, ವಾಯು, ಜಲ ಮತ್ತು ಅಗ್ನಿ, ಈ ಪಂಚತತ್ವಗಳಿಂದ ನಮ್ಮ ಶರೀರ ಜನಿಸಿದ್ದು ಮತ್ತೆ ಅದೇ ಪಂಚತತ್ವದಲ್ಲಿ ವಿಲೀನವಾಗುತ್ತದೆ. ನೀವು ನಿಜ ಹೇಳ್ತಿದ್ದೀರಾ ಭಗವಂತ? ನೀವು ಇಷ್ಟು ಮಾತ್ರ ಹೇಳ್ಬಿಡಿ, ನಮಗೆ ಮೋಕ್ಷ ಹೇಗೆ ದೊರೆಯುತ್ತೆ? ದಾಮೋದರ, ಈ ಪಂಚತತ್ವಗಳಲ್ಲಿ ಒಂದು ಜಲತತ್ವ. ಅದು ಈ ಕ್ಷಣ ಯಮುನೆಯಲ್ಲಿ ಸತತವಾಗಿ ಹರಿಯುತ್ತಿದೆ. ಈ ಯಮುನೆ ನಿಮ್ಮೆಲ್ಲರ ಪಾಪ ತೊಳೆದು ಮೋಕ್ಷಧಾಮಕ್ಕೆ ತಲುಪಿಸುತ್ತಾಳೆ. ಭಕ್ತರೇ, ಇನ್ನೇಕೆ ತಡ? ಬನ್ನಿ, ಈ ಜಲದಲ್ಲಿ ಸಮಾಹಿತರಾಗಿ ನಿಮಗೆ ಮೋಕ್ಷ ಸಿಗುತ್ತದೆ. ತಥಾಸ್ತು.
ನಾನು ಯಾವ ಮಾಯೆ ರಚಿಸಿಲ್ಲ. ನಾನು ಇವರ ಜೀವನದ ಉದ್ಧಾರ ಮಾಡ್ತಾ ಇದ್ದೀನಿ. ನೀನೇ ಹೇಳು ಕೃಷ್ಣ, ಭಗವಂತನಿಗೂ ಜವಾಬ್ದಾರಿ ಇರುತ್ತದೆ ತಾನೆ? ನಾನು ನನ್ನ ಭಕ್ತರ ಜೀವನವನ್ನು ಉದ್ಧಾರ ಮಾಡಬಾರದೆ? ಬಹಳ ವಾಕ್ಚತುರ ನೀನಂತೂ. ಮತ್ತೆ ಅದೇ ವಾಕ್ಚತುರ ಬಳಸಿ ನೀನು ವೃಂದಾವನವಾಸಿಗಳನ್ನ ಭ್ರಮೆಗೊಳಿಸಿತ್ತು. ನಿನ್ಗೀಗ ಒಳ್ಳೇದಾಗ್ಬೇಕಂದ್ರೆ ನೀನೀಗ ಆದಷ್ಟು ಬೇಗ ಹೊರಟೋಗ್ಬೇಕು. ಇಲ್ಲದಿದ್ದರೆ ಅನರ್ಥ ಆಗಿ ಬಿಡುತ್ತದೆ. ಇದನ್ನೇ ಹೇಳ್ಬೇಕು ಅಂತಿದ್ಯಲ್ವಾ? ಹಾ, ಖಂಡಿತ ಅನರ್ಥ ಆಗುತ್ತೆ. ಅದು ಇವರು ಮಹಾಪ್ರಸ್ಥಾನ ಮಾಡದಿದ್ದರೆ ಆ ಸ್ವರ್ಗಲೋಕದಲ್ಲಿ ಹೊಸ ಜೀವನ ಇವರ ಪ್ರತೀಕ್ಷೆ ಮಾಡುತ್ತಿದೆ. ಇವರನ್ನು ನನ್ನ ಆಸರೆಗೆ ಕರೆದುಕೊಳ್ಳುತ್ತಿದ್ದೇನೆ. ನಿನ್ನಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ ಕೃಷ್ಣ, ನೀನು ನನ್ನ ದಾರಿಗೆ ವಿರೋಧ ಮಾಡಬೇಡ. ಇದು ನಿನ್ಗೆ ಕೊನೆಯ ಎಚ್ಚರಿಕೆ ಪೌಡ್ರಿಕ. ನೀನು ಇವರನ್ನ ಯಮುನೆಗೆ ಹೋಗದೆ ಇರೋ ಆಗ್ತಾಡಿ. ಇಲ್ದಿದ್ರೆ ನೀನು ಜೀವಂತವಾಗಿ ಉಳಿಯೋದಿಲ್ಲ. ನಾನೇನೂ ಮಾಡುತ್ತಿಲ್ಲ ಕೃಷ್ಣ, ನಾನು ನಿಮಿತ್ತ ಮಾತ್ರನು. ನಾನು ಕೇವಲ ಆವಾಹನೆ ಮಾಡುತ್ತೀನಿ. ಜನರು ಅವರಾಗಿಯೇ ಬರುತ್ತಾರೆ ಜೀವನದ ಮುಕ್ತಿಗಾಗಿ. ಒಂದು ದಿನ ಎಲ್ಲರೂ ಹೋಗಲೇಬೇಕು. ಮತ್ತೆ ವಿಳಂಬವೇಕೆ? ನಾಳೆ ಏಕೆ? ಭಕ್ತರೇ, ನಾಳೆ ಮಾಡುವುದನ್ನು ಇಂದೇ ಮಾಡಿ. ಇಂದು ಮಾಡುವ ಕೆಲಸವನ್ನು ಈಗ ಈ ಕ್ಷಣವೇ ಮಾಡಿ. ಭಗವಂತ, ನನಗೆ ನಿಮ್ಮ ಒಂದು ಮಾತು ಅರ್ಥನೇ ಆಗ್ತಾ ಇಲ್ಲ. ಇಲ್ಲಿ ಮಲ್ಕೊಂಡು ಹೀಗೆ ಯಾವ ಕೆಲ್ಸನ ನೀವು ಬೆಣ್ಣೆ ಮಾಡ್ತಾ ಇದ್ದೀರಾ? ಭದ್ರಾಕ್ಷ, ವಿಷ್ಣುವಿನ ಪ್ರಥಮಾವತಾರ ಯಾವುದು? ಅದು ನನಗೆ ಗೊತ್ತಿಲ್ಲ. ಮತ್ಸ್ಯ ಅವತಾರ. ಈ ಮೀನುಗಳ ಮೇಲೆ ಆ ಚಕ್ರಧಾರಿಯ ದೊಡ್ಡ ಕೃಪೆ ಇರುತ್ತದೆ. ಓ ಮತ್ಸ್ಯರಾಜ, ಗುರುತಿಸು ನನ್ನ. ನಿನ್ನ ಪರಮ ಮಿತ್ರ ಭಗವಂತ ಕಂಸ ಆಶೀರ್ವಾದ. ಮತ್ಸ್ಯಾವತಾರದ ಮೂಲಕ ಆ ವಿಷ್ಣುವೇ ಜಗತ್ತನ್ನು ಪ್ರಳಯದಿಂದ ಕಾಪಾಡಿದ್ದ. ಮತ್ತು ಅದೇ ಮತ್ಸ್ಯ ಈ ಜಗತ್ತಿನಿಂದ ಅವನ ಲೀಲೆ ಸಮಾಪ್ತಿ ಮಾಡುತ್ತದೆ. ಅಂದ್ರೆ ಅದ್ರ ಅರ್ಥ ಗೊತ್ತಾಯ್ತು ಭಗವಂತ. ಈಗ ಅಲ್ಲಿ ಆ ಭಗವಂತ ಪೌಂಡ್ರಿಕ ತನ್ನ ಕೆಲಸದಲ್ಲಿ ಸಫಲ ಆಗದೆ ಮರಳಿದ್ರೆ ಆಗ ಈ ಮತ್ಸ್ಯ ರಾಜ ತನ್ನ ಲೀಲೆ ಆರಂಭ ಮಾಡ್ತಾನೆ. ಅರ್ಥ ಆಗ್ಬಿಡ್ತು ಭಗವಂತ. ಈಗ ಎಲ್ಲ ಅರ್ಥ ಆಗ್ಬಿಟ್ಟಿದೆ. ಕೆಲ್ಸ ಬೆಣ್ಣೆ ತೆಗೆದಾಗ್ಲಿ. ಅಮ್ಮ, ಒಮ್ಮೆ ನೀನ್ ಹೊರಟೋದ್ರೆ ನಾನು ಈ ಜಗತ್ನಲ್ಲಿದ್ದು ಏನ್ ಮಾಡ್ಬೇಕು? ನೀನಿಲ್ದೆ ನನ್ನ ಜೀವನಕ್ಕೆ ಏನರ್ಥ ಅಮ್ಮ? ನನ್ಗೆ ಬೆಣ್ಣೆ ಯಾರು ತಿನ್ಸ್ತಾರಮ್ಮ? ನಾರಾಯಣ ನಾರಾಯಣ. ಪ್ರಭು, ಇಂದು ಯಶೋದೆ ಪುತ್ರ ಕೃಷ್ಣ ಎಷ್ಟೊಂದು ದುಃಖಿತನಾಗಿದ್ದಾನೆ. ತನ್ನ ತಾಯಿ ಯಶೋದೆಯನ್ನು ತಡೆಯಲು ಎಷ್ಟೊಂದು ಪ್ರಯತ್ನ ಮಾಡುತ್ತಿದ್ದಾನೆ ಪ್ರಭು. ಆದರೆ ಈ ಪೌಂಡ್ರಿಕನ ಮಾಯೆ ಎದುರು
ಒಬ್ಬ ಮಾತೆ ತನ್ನ ಪುತ್ರನ ಕೂಗನ್ನು ಕೇಳಿಸಿಕೊಳ್ಳುತ್ತಿಲ್ಲವಲ್ಲ. ಇದೇನಾಗುತ್ತಿದೆ ಪ್ರಭು? ದೇವರ್ಷಿ, ಕೃಷ್ಣನ ಈ ದುಃಖ ಹೀಗಿರುವುದು ಏಕೆಂದರೆ ತನ್ನ ಮಾತೆಯ ಸರ್ವೋಚ್ಚ ಮತ್ತು ನಿಷ್ಕಪಟ ಪ್ರೇಮ ಪಡೆಯುವುದು ನನ್ನ ಎಲ್ಲ ಅವತಾರಗಳ ಮೂಲವಾಗಿದೆ. ಹೇಗೆ ರಾಮನ ಜೀವನದಲ್ಲಿ ಮಾತೆ ಕೌಸಲ್ಯೆಯೋ ಅಂತೆಯೇ ಕೃಷ್ಣನ ಜೀವನದಲ್ಲಿ ಮಾತೆ ಯಶೋದೆಯೋ. ಸತ್ಯವಚನ ಪ್ರಭು. ಆದರೆ ಮುಂದೇನಾಗುತ್ತದೆ? ಈಗ ನೀವು ಕೂಡ ಪೌಂಡ್ರಿಕನ ವಧೆ ಮಾಡಲು ಸಾಧ್ಯವಿಲ್ಲ. ಅದಲ್ಲದೆ ಇವನ ಮಾಯೆಯನ್ನು ಮುರಿಯುವ ಯಾವುದಾದರೂ ಮಾರ್ಗವಿದೆಯೇ ಪ್ರಭು? ದೇವರ್ಷಿ, ಕೃಷ್ಣ ಕರ್ಮದ ಅವತಾರನು. ಅವನ ಕರ್ತವ್ಯ ಕೇವಲ ಕರ್ಮ ಮಾಡುವುದು. ಈಗ ಅದಕ್ಕೆ ಯಾವ ಫಲ ದೊರೆಯುವುದೋ ಅದನ್ನು ಉಚಿತ ಸಮಯವೇ ನಿರ್ಧರಿಸಬೇಕಿದೆ. ನಾರಾಯಣ ನಾರಾಯಣ. ಸತ್ಯವಚನ ಪ್ರಭು, ಸತ್ಯವಚನ. ಅಮ್ಮ, ಈಗ ನೀನು ಬರ್ತಾ ಇದ್ರೆ ಆಗ ರಾಧೆ ನನ್ನ ಬರ್ಸನ ಕರ್ಕೊಂಡು ಹೋಗ್ಬಿಡ್ತಾಳೆ. ಅಮ್ಮ, ಈಗ ನೀನು ಬರ್ತಾ ಇದ್ರೆ ನಾನು ನಿನ್ ಜೊತೆಲಿ ಮುಳುಗ್ಬಿಡ್ತೀನಿ. ಭಕ್ತರೇ, ಇದೇ ಆ ಮೋಹ. ಇದನ್ನೇ ನಾನು ನಿಮಗೆ ಎಚ್ಚರಿಸಿದ್ದು. ಇದನ್ನು ಗೆಲ್ಲಲೆಂದೇ ನಾನು ನಿಮಗೆ ಜ್ಞಾನ ಕೊಟ್ಟಿದ್ದೆ. ಈ ಮೋಹವನ್ನು ಸೋಲಿಸಿ ಬಿಡಿ. ಬನ್ನಿ ಮಹಾಪ್ರಸ್ಥಾನದ ಕಡೆ. ಯಮುನೆ ನಿಮಗಾಗಿ ಕಾಯುತ್ತಿದ್ದಾಳೆ. ಏನಾದ್ರೂ ಮಾಡುಗೊಲ್ಲ. ಈ ಅನರ್ಥನ ನಿಲ್ಸು. ಇವ್ರನ್ನ ಕಾಪಾಡೋದಿಕ್ಕೆ ಆದಷ್ಟು ಬೇಗ ಈ ಪೌಂಡ್ರಿಕನ ಮಾಯೇನ ತಡೆಯೋಕೆ ಒಂದು ಉಪಾಯ ಹುಡುಕು. ರಾಧಿ, ಪೌಂಡ್ರಿಕ ಯಾವ ಮಾಯೆಯ ಸರಿಗಮ ಹುಟ್ಟಿದನು? ನಾವದನ್ನ ಮುರಿಬೇಕು. ಆದ್ರೆ ಹೇಗೆ? ರಾಧಿ, ಈ ಕೆಲ್ಸನ ನಾನು ಒಬ್ನೇ ಮಾಡಕ್ಕಾಗೋದಿಲ್ಲ. ಇದ್ರಲ್ಲಿ ನನ್ಗೆ ನಿನ್ ಸಹಾಯ ಬೇಕು. ಗೊಲ್ಲ, ನೀನ್ ಇವಾಗ ಹೇಳು ನಾವೇನ್ ಮಾಡ್ಬೇಕು ಅಂತ. ರಾಧಿ, ನೀನು ಈಗ ನಿನ್ ಬಲ್ಗಾಲನ್ನ ಮುಂದೆ ಇಡು. ಮಕ್ಕಳೇ, ನೀವಿನ್ ಊಟ ಮಾಡಿ. ಅಣ್ಣ, ಇದನ್ನ ನಾನಂತೂ ತಿನ್ನಲ್ಲ. ಈ ಊಟನ ಸತ್ತವರಿಗಿಟ್ಟಿದ್ರು. ಮಗಳೇ, ನಿಂಗಿನ್ನೂ ಗೊತ್ತಿಲ್ಲ, ಇದು ಜಗತ್ತಿನ ಎಲ್ಲಕ್ಕಿಂತ ಶುದ್ಧ ಊಟ. ಯಾಕಂದ್ರೆ ಇದು ಜಾತಿ ಮತ್ತು ಧರ್ಮದಿಂದ ಮೀರಿದೆ. ಇದು ಕೇವಲ ಊಟ. ಹಾಗಾಗಿ ನಿಸ್ಸಂಕೋಚವಾಗಿ ಇದನ್ನ ನೀನ್ ತಿನ್ಬೋದು. ಸುಧಾ, ಶ್ರೀಮಾನ್ ನಿಜ ಹೇಳ್ತಾ ಇದ್ದಾರೆ. ಪ್ರೀತಿಯಿಂದ ಬಡಿಸಿದಂತ ಊಟ ಕೇವಲ ಊಟ ಅಲ್ಲ, ಜೊತೆಗೆ ಗೋವಿಂದನ ಪ್ರಸಾದ ಆಗಿರುತ್ತೆ. ಇದನ್ನ ತಿನ್ನು. ನಿಲ್ಸಿ. ಹೊರಗೆ ಬಾರೋ ಮೂರ್ಖ. ಸಮಾಜದ ಕರ್ತೃಗಳೆಲ್ಲ ಬಂದಿದ್ದಾರೆ ಮಗು. ಅಣ್ಣ, ಅವ್ರು ನಮ್ಮನ್ನ ಕೊಂದ್ಬಿಡ್ತಾರೆ. ಇಲ್ಲ ಮಗು, ಇದು ಸ್ಮಶಾನ. ಇಲ್ಲಿ ಮಹಾಕಾಲನೇ ಇರ್ತಾನೆ. ಇಲ್ಲಿ ಜಗತ್ತಿನ ಯಾವುದೇ ಶಕ್ತಿ ನಿಮ್ಗೇನು ಮಾಡೋದಿಕ್ಕಾಗಲ್ಲ. ಹೇ ಕೇಳೋ, ನೀನು ಬ್ರಾಹ್ಮಣರ ಮೇಲೆ ಕೈ ಎತ್ತಿರೋದಲ್ಲ, ನೀನು ಧರ್ಮದ ವಿರೋಧ ಮಾಡಿದ್ದೀಯ. ನೀನು ಸಾಮಾಜಿಕ ನಿಯಮದ ವಿರುದ್ಧ ಹೋಗಿದ್ದೀಯಾ. ನಿನಗೆ ನೀನು ಮಾಡಿದ ಪಾಪಕ್ಕೆ ಶಿಕ್ಷೆ ಖಂಡಿತ ಸಿಗುತ್ತೆ. ಕ್ಷಮಿಸಿ ಬಿಡಿ ಬ್ರಾಹ್ಮಣ ದೇವ. ಆದ್ರೆ ಈ ಜಾತಿ, ಈ ಧರ್ಮ, ಈ ಶ್ರೇಷ್ಠತೆಯ ಭಾವ
ಈ ಸ್ಮಶಾನದ ಒಳಗೆ ಬಂದಾಗ ಸಮಾಪ್ತಿ ಆಗ್ಬಿಡುತ್ತೆ. ಯಾಕಂದ್ರೆ ಇದು ಸ್ಮಶಾನ. ಇಲ್ಲಿ ಎಲ್ಲರ ಗತಿ ಒಂದೇ ರೀತಿಯೇ. ಈ ಅಗ್ನಿಲಿ ಎಲ್ರೂ ಭಸ್ಮ ಆಗ್ಬೇಕು, ನೀವು ಕೂಡ. ಇಲ್ಲಿ ಕೇವಲ ಒಬ್ಬನೇ ಕಾಪಾಡೋದು, ಅವನೇ ಮಹಾದೇವ. ನೀನು ನಮಗೆ ಜ್ಞಾನ ಕಲಿಸ್ತೀಯಾ? ಬ್ರಾಹ್ಮಣ ದೇವ, ಇದನ್ನ ನೀವು ಮೊದಲೇ ಯೋಚಿಸ್ಬೇಕಾಗಿತ್ತು. ನಾನು ಜ್ಞಾನ ಹೇಳೋಕೆ ಯೋಗ್ಯನೋ ಅಲ್ಲವೋ ಅಂತ. ಏನು ನಿನ್ನ ಮಾತಿನ ಅರ್ಥ? ಇದು ನೀವೀಗ ಒಬ್ಬ ಬಾಲಕಂಗೆ ಶಿಕ್ಷೆ ಕೊಟ್ರಿ. ನಾವ್ ಯಾರಿಗೋ ನಮಸ್ಕಾರ ಮಾಡೋದ್ರಿಂದ ಅವನು ಬ್ರಾಹ್ಮಣ ಆಗ್ತಾನಂದ್ರೆ ಅವನು ಒಬ್ಬ ಬ್ರಾಹ್ಮಣಂಗೆ ಜ್ಞಾನ ಕೊಡ್ಬೋದಲ್ವಾ? ನೀನು ಮಾತಲ್ಲಿ ಒಪ್ಕೊಳ್ಳೋನಲ್ಲ, ನಿನಗೆ ಬೇರೊಂದು ಭಾಷೆಯಲ್ಲಿ ಅರ್ಥ ಮಾಡಿಸ್ಬೇಕಾಗತ್ತೆ. ನಂಗೆ ಜಗತ್ತಿನ ಪ್ರತಿ ಭಾಷೆ ಅರ್ಥ ಆಗತ್ತೆ ಬ್ರಾಹ್ಮಣ ದೇವ. ಹೇಳಿ, ಯಾವ ಭಾಷೆಯಲ್ಲಿ ಮಾತಾಡ್ಬೇಕು ನಿಮ್ಮ ಹತ್ರ? ನೆನ್ಪಿಟ್ಕೊಳ್ಳಿ, ಇಲ್ಲಿಗೆ ಬಂದ ಮೇಲೆ ನಿಮ್ಮ ಸೀಮೆ ಸಮಾಪ್ತಿ ಆಗ್ಬಿಡುತ್ತೆ. ಮತ್ತೆ ನಾನು ಈ ಮಕ್ಕಳ ಪಾಲಕ. ನೀನು ಒಂದು ಮಾತು ಸರಿಯಾಗಿ ಹೇಳಿದೆ. ಇಲ್ಲಿ ಎಲ್ಲರ ಗತಿ ಒಂದೇ ರೀತಿನೇ. ನೀನೊಬ್ಬ ಅಶುದ್ಧನೇ, ಹಾಗೂ ಒಬ್ಬ ಅಶುದ್ಧನ ಹತ್ರ ಇನ್ನೊಬ್ಬ ಅಶುದ್ಧ ಸೇರ್ಕೊಂಡಿದ್ದಾನೆ. ನಾನು ಅನ್ಕೊಂಡಿದ್ದೆ ಇವನು ಪ್ರಾಯಶ್ಚಿತ್ತ ಮಾಡಿ ಶುದ್ಧ ಆಗ್ತಾನೆ ಅಂತ. ನೀನೊಬ್ಬ ಕೆಳಜಾತಿಯವನು ಮತ್ತು ಕೆಳಜಾತಿಯವನೇ ಆಗಿರ್ತೀಯ. ಸುಧಾಮ, ನೀನು ಸರಿಯಾದ ಸ್ಥಾನಕ್ಕೆ ತಲುಪಿದ್ದೀಯ. ಬನ್ನಿ. ಮಕ್ಕಳೇ, ನೀವಿನ್ನು ಯಾರಿಗೂ ಹೆದರ್ಕೊಳ್ಳೋ ಅವಶ್ಯಕತೆ ಇರಲ್ಲ. ನಿಮ್ಮ ಜೀವನದಿಂದ ಅಪಾಯ ಆಗ್ಲೇ ಹೊರಟೋಗಿದೆ. ಬನ್ನಿ, ಊಟ ಮಾಡಿ ಬನ್ನಿ. ಶ್ರೀಮಾನ್, ನೀವು ನಮ್ಮನ್ನ ಕಾಪಾಡಿದ್ರಿ ನಿಜ. ಆದ್ರೆ ಈಗ ನನ್ನ ಅಪ್ಪ ಅಮ್ಮನ ಕೊನೆ ಆಸೆನ ಹೇಗ್ ಪೂರ್ತಿ ಮಾಡಬೇಕು? ನಾನು ಪುರೋಹಿತ ಆಗ್ಬೇಕಾದ ಎಲ್ಲ ದಾರಿ ಮುಚ್ಚಿ ಹೋಗಿದೆ. ಈಗ ನಾನು ನನ್ನ ಶಿಕ್ಷಣನ ಹೇಗ್ ಪಡ್ಕೊಳ್ಳಿ? ಏನು ಕೇಳಿಸುತ್ತಿದೆ ಭದ್ರಾಕ್ಷ? ಅಯ್ಯೋ ಭಗವಂತ, ನನಗನಿಸ್ತಾ ಇದೆ ಯಾರೋ ಕುಣಿತಿದ್ದಾರೆ ಅಂತ. ಅಯ್ಯೋ ಭಗವಂತ, ನನಗನಿಸ್ತಿದೆ. ನನ್ಗನ್ಸೋದೇನಂದ್ರೆ ಆ ಪೌಂಡ್ರಿಕ ಮತಿಯವರನ್ನ ತಡೆಯೋದಕ್ಕಾಗಿ ಆ ಪರಮಾವತಾರಿ ಕೃಷ್ಣ ಮತ್ತೆ ಪರಮ ಮಾತೆ ರಾಧೆ ಜೊತೆಲಿ ನೃತ್ಯ ಮಾಡ್ತಿದ್ದಾರೆ ಭಗವಂತ. ಇದರ ಹೊರತಾಗಿ ಮತ್ತೇನಾದರೂ ಕೇಳಿಸುತ್ತಿದೆಯೇ? ಮತ್ತೇನು ಭಗವಂತ? ಅಯ್ಯೋ ಭಗವಂತ, ಆ ಮತ್ಸ್ಯ ರಾಜ ಮಾತೇ ಆಡೋದಿಲ್ವಲ್ಲ. ಆದ್ರೆ ಒಂದ್ ವಿಷಯ ಭಗವಂತ, ಈ ನೃತ್ಯ ಸ್ಪರ್ಧೆಯಲ್ಲಿ ಯಾರೇ ಸೋತ್ಬಿಟ್ರು ಅವರು ಮತ್ಸ್ಯ ರಾಜಂಗೆ ಭೋಜನ ಆಗ್ತಾರೆ. ಮತ್ತೆ ಯಾರೇ ಸೋತ್ರು ಭಗವಂತ, ಎಲ್ಲಾ ಸ್ಥಿತಿಲೂ
ಗೆಲುವು ನಿಮ್ದೇ ಆಗುತ್ತೆ. ಕೆಲ್ಸ ಅಂತೂ ಬೆಣ್ಣೆ ತೆಗ್ದಂಗೆ. ಭಗವಂತ ಕಂಸನಿಗೆ ಜೈ. ರಾಧೆ ಕೃಷ್ಣ, ರಾಧೆ ಕೃಷ್ಣ. ಬೆಂಕಿ ಇದೆಲ್ಲ ಹೇಗಾಗೋಕ್ ಸಾಧ್ಯ? ಬೆಂಕಿ ಹೇಗ್ ಹತ್ಕೋತು? ನಾನ್ ಭಗವಂತನ ಯಾವ ಬೆಂಕಿನೂ ಸುಡಕ್ಕಾಗಲ್ಲ. ನಾರಾಯಣ ನಾರಾಯಣ. ಪ್ರಭು ಮಾತೆ, ನಿಮ್ಮ ಲೀಲೆ ಅಪಾರವಾದದ್ದು. ಈ ಜಗತ್ತಿನಲ್ಲಿ ಮೊದಲ ಬಾರಿ ಹೀಗಾಗಿದೆ. ಅಲ್ಲಿ ರಾಧೆ ಕೃಷ್ಣ ಒಂದೇ ಆಕಾರವಾಗಿದ್ದಾರೆ. ಕೃಷ್ಣ ರಾಧೆಯಾದಳು ಮತ್ತು ದೇವಿ ರಾಧೆ ಕೃಷ್ಣನಾಗಿದ್ದಾನೆ. ಪುರುಷ ಮತ್ತು ಪ್ರಕೃತಿಯ ಅದ್ಭುತ ಮಿಲನವಿದು. ನಿಮ್ಮಿಬ್ಬರಿಗೂ ಈ ನಾರದ ಮುನಿಯ ಕೋಟಿ ಕೋಟಿ ಪ್ರಣಾಮಗಳು. ರಾಧೆ ಕೃಷ್ಣ, ರಾಧೆ ಕೃಷ್ಣ, ರಾಧೆ ಕೃಷ್ಣ, ರಾಧೆ ಕೃಷ್ಣ, ರಾಧೆ ಕೃಷ್ಣ. ಇಲ್ಲ, ಇದು ಸಾಧ್ಯ ಇಲ್ಲ. ನನ್ನ ಮಾಯೆಗೆ ಕೊನೆ ಇಲ್ಲ. ನಂದರಾಜ, ನಾವೆಲ್ಲ ಯಮುನೆ ನದಿಗೆ ಹೇಗ್ ಬಂದ್ವಿ? ಇದು ಖಂಡಿತ ಆ ಪೌಂಡ್ರಿಕನ ಮಾಯೆ ಅಷ್ಟೇ. ನಾವು ಸ್ವಲ್ಪದ್ರಲ್ಲಿ ಉಳ್ಕೊಂಡ್ವಿ. ಇಲ್ದಿದ್ರೆ ಇವತ್ತು ನಮ್ಮೆಲ್ರದು ಜಲ ಸಮಾಧಿ ಆಗ್ತಿತ್ತು. ಎಲ್ರೂ ದೇವರಿಗೆ ಪ್ರಣಾಮ ಮಾಡಿ. ಅವನ ಕೃಪೆಯಿಂದ ನಮ್ಮ ಈ ಭ್ರಮೆ ಕಳ್ಚಿಬಿತ್ತು. ಹೇ ಪ್ರಭು, ನಿಮ್ಗೆ ಕೋಟಿ ಕೋಟಿ ಧನ್ಯವಾದ. ನೀವು ನಮ್ಮೆಲ್ಲ ವೃಂದಾವನ ಜನರ ಜೀವ ಕಾಪಾಡಿದ್ದೀರಾ. ಇವ್ರ ಭ್ರಮೆ ಹೇಗ್ ಕಳ್ಚೋಯ್ತು? ಭ್ರಮೆನ ನಾನೀಗ ದೂರ ಮಾಡ್ತೀನಿ ಪೌಂಡ್ರಿಕಾ. ನೀನು ಸುಳ್ ಕೃಷ್ಣ ಆಗಿ ಓಡಾಡ್ತಿದ್ಯಲ್ವಾ? ನೋಡು, ಇವತ್ ನಾನ್ ನಿನಗ್ ಯಾವ ಗತಿ ಕಾಣಿಸ್ತೀನಿ ಅಂತ.